ನಮಸ್ಕಾರ. ನುಡಿ ಬೆಳಕು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ಮನಸ್ಸು ಸ್ವಚ್ಛ ಮಾಡುವುದು ಹೇಗೆ? ಮನಸ್ಸು ಯಾಕೆ ಹೊಲಸಾಗುತ್ತದೆ? ಇದನ್ನು ಹೇಗೆ ಸ್ವಚ್ಛ ಮಾಡಿಕೊಳ್ಳುವುದು? ದೇವರ ಪೂಜೆ ಮಾಡುತ್ತೇವೆ, ಸಂತರ ಮಾತು ಕೇಳುತ್ತೇವೆ, ಆದರೂ ಕೆಟ್ಟ ವಿಚಾರಗಳು ಮನಸ್ಸಿನಲ್ಲಿ ಬರುತ್ತವಲ್ಲ, ಏಕೆ? ಸಂತರ ಮಾತುಗಳನ್ನು ಕೇಳುವಾಗ ಹೌದು, ಹೀಗೆಲ್ಲ ಮಾಡಬಾರದು ಎಂದು ಅನ್ನಿಸುತ್ತದೆ. ಆದರೆ ಮತ್ತೆ ಅದೇ ಹೊಲಸು ಯೋಚನೆಗಳು ಯಾಕೆ ಬರುತ್ತವೆ? ಇದು ಬಾವಿಯಲ್ಲಿ ಹಸಿರು ಪಾಚಿ ಬಂದ ಹಾಗೆ. ಒಂದು ಕಲ್ಲು ಎಸೆದರೆ ಪಾಚಿ ಆಚೆ ಈಚೆ ಹೋದ ಹಾಗೆ ಕಾಣುತ್ತದೆ, ಮತ್ತೆ ನಿಧಾನಕ್ಕೆ ಬಂದು ಸೇರುತ್ತದೆ. ಮನಸ್ಸು ಎಂದರೆ ಹಸಿರು ಪಾಚಿ ಇದ್ದ ಹಾಗೆ. ರೈತರು ಶೇಂಗಾ ಬೀಜ ಹಾಕುವಾಗ ಸುಮ್ಮನೆ ಹಾಕುತ್ತಾರೇನು? ಭೂಮಿ ಹಸನು ಮಾಡಿಯೇ ಹಾಕುತ್ತಾರೆ. ಆದರೂ ಕಳೆ ಬರುತ್ತದಲ್ಲ, ಕಳೆ ಎಲ್ಲಿಂದ ಬಂತು? ಬೀಜದ ಜೊತೆಗೆ ಅವೂ ಇದ್ದವು. ಹಾಗೆಯೇ ನಮ್ಮ ಮನಸ್ಸಿನಲ್ಲಿಯೂ ಕೆಟ್ಟದ್ದು ತುಂಬಿಕೊಂಡೇ ಇರುತ್ತವೆ. ಅವು ಹೊರಗೆ ಬರುತ್ತದೆ. ಅದಕ್ಕೆ ಬಸವಣ್ಣ ಕುದರೆ ಏಸು ತೊಳೆದಡೇನು ಫಲ ಎಂದು ಕೇಳುತ್ತಾರೆ. ಮನಸ್ಸು ಎನ್ನುವುದು ಮಣ್ಣಿನ ಗೋಡೆ ಇದ್ದ ಹಾಗೆ. ಮಣ್ಣಿನ ಗೋಡೆಯನ್ನು ನೀವು ಎಷ್ಟು ಬಾರಿಯಾದರೂ ತೊಳೆಯಿರಿ, ಮಣ್ಣೇ ಬರುತ್ತದೆ. ಕಂಬಳಿಯಲ್ಲಿ ಕಣಕವಾಡಿದಂತೆ ಇಂದ್ರಿಯ ಎಂಬುದು ಕಣಕದಂತೆ. ಅವು ಹಿಡಿದುಕೊಂಡು ಬಿಡುತ್ತವೆ. ಕೆಟ್ಟದ್ದು ಮಾಡಬೇಕು ಎಂಬ ಬಯಕೆ ನಮಗೆ ಇರುವುದಿಲ್ಲ. ಆದರೂ ಮನಸ್ಸು ಏಕೆ ಕೆಟ್ಟದ್ದು ಮಾಡುತ್ತದೆ? ತಂದೆ ತಾಯಿಯನ್ನು ಬಿಟ್ಟು ಬರುವುದು ಎಷ್ಟು ಕಷ್ಟ ಎಂದು ಹೆಣ್ಣು ಮಕ್ಕಳಿಗೆ ಅರ್ಥ ಆದ ಹಾಗೆ ಯಾರಿಗೂ ಅರ್ಥವಾಗುವುದಿಲ್ಲ. ಆದರೂ ಗಂಡನ ಮನೆಗೆ ಬಂದಾಗ ನಿನ್ನ ಅವ್ವ ಅಪ್ಪನ ಬಿಟ್ಟು ಬಂದರಷ್ಟೇ ನಿನ್ನ ಜೊತೆಗೆ ಇರ್ತೇನೆ ಅಂತ ಹೇಳುತ್ತದಲ್ಲ ಮನಸ್ಸು. ಏಕೆ? ಗೊತ್ತಿದ್ದರೂ ಹೇಳುತ್ತದೆ. ಮೊಬೈಲ್ ನೋಡುವುದರಿಂದ ಏನಾಗುತ್ತದೆ ಎನ್ನುವುದು ನಮಗೆ ಗೊತ್ತಿಲ್ಲವೇನು? ಆದರೂ ನೋಡುತ್ತೀವಿ. ಪುಸ್ತಕ ಹಿಡಿದರೆ ಏನಾಗುತ್ತದೆ ಎನ್ನುವುದು ಗೊತ್ತಿರುತ್ತದೆ. ಆದರೂ ಕೈ ಮೊಬೈಲನ್ನೇ ಹಿಡಿಯುತ್ತದೆ. ಆರೋಗ್ಯಕ್ಕೆ ಹಾನಿಕರ ಎಂದು ಸಿಗರೆಟ್ ಪ್ಯಾಕ್ ಮೇಲೆ ಬರೆದಿದ್ದಾರೆ. ಆದರೂ ಸೇದಬೇಕು ಅನ್ನಿಸುತ್ತದೆ. ಮನಸ್ಸು ಬಹಳ ಚಂಚಲ. ಒಮ್ಮೆ ಅದು ಮಾಡಬೇಕು ಅನ್ನಿಸುತ್ತದೆ, ಒಮ್ಮೆ ಇದನ್ನು ಮಾಡಬೇಕು ಅಂತ ಅನ್ನಿಸುತ್ತದೆ. ಇದು ಮನದೋಷ. ಮನಸ್ಸಿನಲ್ಲಿ ಹೊಲಸು ಇದ್ದರೂ ಗೊತ್ತಾಗುವುದಿಲ್ಲ, ಚಾಂಚಲ್ಯ ಇದ್ದರೂ ಗೊತ್ತಾಗುವುದಿಲ್ಲ, ಹೊದಿಕೆ ಇದ್ದರೂ ಗೊತ್ತಾಗುವುದಿಲ್ಲ. ಅದಕ್ಕೆ ಏನು ಮಾಡಬೇಕು? ಮನಸ್ಸು ಸ್ವಚ್ಛ ಮಾಡಲು ಒಬ್ಬ ಗುರುವನ್ನು ಹಿಡಿದುಕೊಂಡು ಹೋಗಬೇಕು. ಹೊಲಸು ತುಂಬಿದ ಮನುಷ್ಯನ ಮನಸ್ಸನ್ನು ಸ್ವಚ್ಛ ಮಾಡಿಬಿಡುತ್ತಾನೆ ಗುರು. ಆಗ ದೇವರು ಕೂಡ ಮನುಷ್ಯನನ್ನು ಸ್ವೀಕರಿಸುತ್ತಾನೆ. ನೀವು ವೈದ್ಯರ ಬಳಿ ಹೋಗುತ್ತೀರಿ. ಅವರು ಮೊದಲು ಸ್ಕ್ಯಾನ್ ಮಾಡುತ್ತಾರೆ, ನಂತರ ಆಪರೇಷನ್ ಮಾಡುತ್ತಾರೆ. ಹಾಗೆಯೇ ಗುರು ಮೊದಲು ನಿಮ್ಮನ್ನು ಸ್ಕ್ಯಾನ್ ಮಾಡುತ್ತಾರೆ. ಶರಣರ ಮಾತು, ದಾಸರ ಮಾತುಗಳೇ ಪರಿಕರಗಳು. ಅವುಗಳನ್ನು ಬಳಸಿ ಆಪರೇಷನ್ ಮಾಡುತ್ತಾರೆ. ಇಲ್ಲಿ ಜ್ಞಾನದ ಮೂಲಕ ಸ್ಕ್ಯಾನ್ ಮಾಡಿ ಎಲ್ಲಿ ದೋಷ ಇದೆ ಅಂತ ಹುಡುಕಿ ಮನುಷ್ಯನನ್ನು ಆರೋಗ್ಯವಂತನನ್ನಾಗಿ ಮಾಡುವವನೇ ಗುರು. ಮನಸ್ಸು ಸ್ವಚ್ಛವಾಗಿರಬೇಕು ಅಂದರೆ ಗುರುಗಳ ಜ್ಞಾನದಿಂದ ಮಾಡುವ ಸ್ಕ್ಯಾನ್ ಮತ್ತು ಆಪರೇಷನ್ ಅಗತ್ಯ. ನಮಸ್ಕಾರ. ಧನ್ಯವಾದಗಳು.